ಹಾಯ್ ಫ್ರೆಂಡ್ಸ್, ಇಂದಿಗೆ ಇಂಡಿಯಾದಲ್ಲಿ ಯಾವುದೇ ಒಂದು ಹುಡುಗಿ 2,000-3,000 ಇದ್ದರೆ ಮತ್ತೆ ವರ್ಜಿನ್ ಆಗ್ಬೋದು. ಹೇಗೆ ಅಂದರೆ ಇದೇ ವರ್ಜಿನಿಯಾ ಕೇರ್ ಆರ್ಟಿಫಿಷಿಯಲ್ ಹೈಮನ್ ಕಿಟ್. ಇದು ಸ್ಪೆಂಟೋ ಹೈಮನ್ ಆರ್ಟಿಫಿಷಿಯಲ್ ಹೈಮನ್. ಇದನ್ನು ಕ್ರೆಡಿಬಲ್ ಕಂಪನಿಗಳು ಸೇಲ್ ಮಾಡ್ತಿದೆ. ಆ ಕಿಟ್ಟಲ್ಲಿ 2 ಹೈಮನ್ ಶೀಟ್ಸ್ ಇರುತ್ತೆ. ಅದನ್ನು ಹುಡುಗಿ ಅವಳ ವಜೈನಾದಲ್ಲಿ 2 ಸೆಂಟಿಮೀಟರ್ ಒಳಗೆ ಇಂಟರ್ಕೋರ್ಸ್ ಮಾಡೋಕ್ಕಿಂತ 1 ಇಲ್ಲ 2 ಅವರ್ಸ್ ಮುಂಚೆ ಪ್ಲೇಸ್ ಮಾಡಬೇಕು. ಹಾಗೆ ಆ ಶೀಟ್ ವಜೈನಲ್ ಮಾಯ್ಶ್ಚರ್ ಮತ್ತು ಬಾಡಿ ಹೀಟ್ನ ಕಾಂಟ್ಯಾಕ್ಟ್ಗೆ ಬಂದು ಒಂದು ಜೆಲೆಟಿನ್ನ ಹಾಗೆ ಒಂದು ಸೆಲ್ಯುಲೋಸ್ನ ಹಾಗೆ ಕನ್ವರ್ಟ್ ಆಗೋಗುತ್ತೆ. ಲೈಕ್ ಒಂದು ವರ್ಜಿನ್ ಹುಡುಗಿಯ ನ್ಯಾಚುರಲ್ ಹೈಮನ್ನ ಹಾಗೆ ಇರುತ್ತೆ. ಆ್ಯಂಡ್ ಪೆನೆಟ್ರೇಟ್ ಆಗೋ ಟೈಮಲ್ಲಿ ಆ ಹೈಮನ್ ರಪ್ಚರ್ ಆಗಿ ಬ್ಲಡ್ನ ರಿಲೀಸ್ ಮಾಡುತ್ತೆ. This one here is called an artificial hymen. Here you can see the instructions for this product. The woman is to lie on her back and essentially insert these products into the vagina. ಅದೇ ರೀತಿ ಸಿಮಿಲರ್ ವೇಯಲ್ಲಿ ಬ್ಲಡ್ ಕ್ಯಾಪ್ಸೂಲ್ ಸಹ ಕೆಲಸ ಮಾಡುತ್ತೆ. ಇಂತಹ ನ್ಯಾಚುರಲ್ ಹೈಮನ್ ಕ್ಯಾಪ್ಸೂಲ್ಸ್ ಅದರಲ್ಲಿ ರೆಡ್ ಕಲರ್ ಡೈಯಿಂದ ಮಾಡಿರೋ ಆರ್ಟಿಫಿಷಿಯಲ್ ಬ್ಲಡ್ ಫಿಲ್ ಆಗಿರುತ್ತೆ. ಅದನ್ನು ಸಹ ಇಂಟರ್ಕೋರ್ಸ್ಗೆ 1-3 ಅವರ್ಸ್ ಮುಂಚೆ ವಜೈನಾದಲ್ಲಿ ಇನ್ಸರ್ಟ್ ಮಾಡಬೇಕು. ಆದರೆ ತುಂಬ ಡೀಪಾಗಿ ಅಲ್ಲ. ಅದಾದಮೇಲೆ ಇನ್ಸ್ಟ್ರಕ್ಷನ್ನ ಪ್ರಕಾರ ಕ್ಯಾಪ್ಸೂಲ್ ಇನ್ಸರ್ಟ್ ಆದಮೇಲೆ ವಜೈನಲ್ ಏರಿಯಾನ ಕಂಪ್ಲೀಟಾಗಿ ಡ್ರೈ ಇಡಬೇಕು. ಇಲ್ಲಾಂದರೆ ಆಟೋಮೆಟಿಕಲಿ ಅದು ಬರ್ಸ್ಟ್ ಆಗುತ್ತೆ. And the heat of the body will apparently warm up the capsule and break it, and the fake blood will then be released. ಸೊ ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಈ ಕ್ಯಾಪ್ಸೂಲ್ ಸಹ ಆ ಶೀಟ್ಸ್ನ ಹಾಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಪೆನೆಟ್ರೇಷನ್ನ ಟೈಮಲ್ಲಿ ಅದು ಬರ್ಸ್ಟ್ ಆಗಿ ಫೇಕ್ ಬ್ಲಡ್ನ ರಿಲೀಸ್ ಮಾಡುತ್ತೆ. ಆದರೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡೋ ಅವಶ್ಯಕತೆ ಏನಿದೆ? ಎಸ್, ಅವಶ್ಯಕತೆ ಇದೆ. ಆದರೆ ಅದು ಇವಾಗಿನಿಂದ ಅಲ್ಲ, ಹಲವು ಸಾವಿರ ವರ್ಷಗಳಿಂದ ವಿಮೆನ್ಸ್ ಇಂತಹ ಟೆಸ್ಟ್ಗೆ ಒಳಗಾಗಿದ್ದಾರೆ. ಅದು ಅವರ ಎಂಟೈರ್ ಲೈಫ್ನ ಡಿಸೈಡ್ ಮಾಡುತ್ತೆ. ಅವರ ರೆಸ್ಪೆಕ್ಟ್, ಸೊಸೈಟಿಯಲ್ಲಿ ಅವರ ಗೌರವ, ಈವನ್ ಅವರ ಮದುವೆ ಜೀವನದ ಹ್ಯಾಪಿನೆಸ್ ಸಹ ಈ ಒಂದು ಟೆಸ್ಟ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಅದೇ ವರ್ಜಿನಿಟಿ ಟೆಸ್ಟ್. ಆವಾಗ ಯಾವುದೇ ಸ್ಪೆಷಲ್ ಟೆಕ್ನಾಲಜಿ ಇರಲಿಲ್ಲ. ಆದರೆ ಸೊಸೈಟಿಯಲ್ಲಿ ಒಂದು ಹುಡುಗಿಯ ಪ್ಯೂರಿಟಿ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅಂತೂ ಎಲ್ರಿಗೂ ಇತ್ತು. ಆವಾಗ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಹುಟ್ಕೊಳ್ತು. ಅದು ಯಾವ ಟೆಕ್ನಾಲಜಿ ಗೊತ್ತಾ? ಆ ಹುಡುಗಿಯ ಮೂಮೆಂಟ್. ಹೌದು, ಒಂದು ಹುಡುಗಿ ನಡೆಯೋವಾಗ ಅವಳ 2 ಕಾಲುಗಳನ್ನ ಒಟ್ಟಿಗೆ ಜೋಡಿಸಿ ನಡೆದಿಲ್ಲ ಅಂದರೆ ಆವಾಗ ಅವಳು ಮಾರಲ್ ಅಲ್ಲ, ಮಾಡೆಸ್ಟ್ ಅಲ್ಲ, ವರ್ಜಿನ್ ಅಲ್ಲ.